ಹಲೋ ಚಾಂಪಿಯನ್ಸ್. ಸೊ ಈಗ ಬಯಾಲಜಿ ಒಂದು ವಿಡಿಯೋ ಮಾಡಿದೆ 2 ಮಾರ್ಕ್ಸ್ದು. ಸೊ ಇದು ಕಂಟಿನ್ಯೂಷನ್. ಸೊ ಇನ್ನೂ ಒಂದಷ್ಟು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸು. ಸೊ ಅದನ್ನು ತೊಗೊಂಡು ವಿತ್ ಸೊಲ್ಯೂಷನ್ ನೋಡೋಣ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಇದಕ್ಕೆ ಹೇಳ್ಕೊಂಡು. ಓಕೆ, ಮೆನ್ಷನ್ ದ ಫಂಕ್ಷನ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಹಾರ್ಮೋನ್ಸು. ಎರಡಿದೆ, ಒಂದು ಆಕ್ಸಿನ್, ಇನ್ನೊಂದು ಸೈಟೋಕೈನಿನ್. ಆಕ್ಸಿನ್ ಅಂತೂ ಸಾಕಸಲ ಹೇಳಿದ್ದೀನಿ ಅಗೇನ್. ಸೊ ಆಕ್ಸಿನ್ ಏನು ಮಾಡುತ್ತೆ, ಎಲ್ಲಿ ಶೇಡಿ ರೀಜನ್ ಇರುತ್ತೋ ಅಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ. ಸೊ ಬೆಂಡಿಂಗ್ ಆಫ್ ಪ್ಲಾಂಟ್ಗೂ ಆಕ್ಸಿನ್ ಇಸ್ ಹೆಲ್ಪಿಂಗ್. ಸೊ ಏನು ಮಾಡುತ್ತೆ, ಹೆಲ್ಪ್ಸ್ ದ ಸೆಲ್ಸ್ ಆ್ಯಂಡ್ ದ ಸೆಲ್ಸ್ ಇನ್ ದ ಮೆನಿ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಟು ಗ್ರೋ ಲಾಂಗರ್. ಸೊ ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತಿದೆ ಆಕ್ಸಿನು. ಸಿಮಿಲರ್ಲಿ ಸೈಟೋಕೈನಿನ್ ಏನು ಮಾಡುತ್ತೆ, ಡಿವಿಷನ್ ಆನ್ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್. ಸೊ ಫ್ರೂಟ್ಸು ಸೀಡ್ಸು ಡಿವಿಷನ್ಸ್ಗೆ ಹೆಲ್ಪ್ ಮಾಡ್ತಿದೆ. ಪ್ರಮೋಟಿಂಗ್ ಓವರ್ ಆಲ್ ಗ್ರೋತ್ ಆಫ್ ದ ಪ್ಲ್ಯಾಂಟ್. ಯಾವುದು, ಸೈಟೋಕೈನಿನ್. ಓಕೆ, ಓವರ್ ಆಲ್ ಗ್ರೋತ್ ಆಫ್ ದ ಪ್ಲ್ಯಾಂಟ್ ಸೈಟೋಕೈನಿನ್ ಹೆಲ್ಪ್ ಮಾಡ್ತಿದೆ. ಓಕೆ, ನೆಕ್ಸ್ಟ್ ಗಿವ್ ರೀಸನ್. ವೆಂಟ್ರಿಕಲ್ಸ್ ಆಫ್ ದ ಹ್ಯೂಮನ್ ಹಾರ್ಟ್ ಹ್ಯಾವ್ ಥಿಕ್ ವಾಲ್. ಸೊ ವೆಂಟ್ರಿಕಲ್ಸು ಥಿಕ್ ವಾಲ್ ಇರುತ್ತೆ. ಯಾಕಂದರೆ ವೆಂಟ್ರಿಕಲ್ಸಲ್ಲಿ ಫ್ಲೋ ಆಫ್ ದ ಬ್ಲಡ್, ಅಂದರೆ ಹಾರ್ಟಿಂದ ಏನು ಪಂಪ್ ಆಗ್ತಿದೆ, ಸೊ ಇಟ್ ವಿಲ್ ಬಿ ಅಂಡರ್ ಹೈ ಪ್ರೆಷರ್. ಸೊ ಹಾರ್ಟಿಂದ ಪಂಪ್ ಆಗ್ತಿರೋದ್ರಿಂದ ಹೈ ಪ್ರೆಷರ್ ಇರುತ್ತೆ. ಸೊ ಥಿಕ್ ಇಲ್ಲ ಅಂದರೆ ತಿನ್ನಿತ್ತು ಅಂದರೆ ಏನಾದರೂ ಹೊಡೆದೋಗುತ್ತೆ. ಸೊ ಅದಕ್ಕೆ ಥಿಕ್ ಇರುತ್ತೆ ಟು ವಿತ್ಸ್ಟ್ಯಾಂಡ್ ದ ಪ್ರೆಷರ್ ಮೇನ್. ಸಿನ್ಸ್ ವೆಂಟ್ರಿಕಲ್ಸ್ ಹ್ಯಾವ್ ಟು ಪಂಪ್ ಬ್ಲಡ್ಸ್ ಟು ವೇರಿಯಸ್ ಆರ್ಗನ್ಸ್, ದೇ ನೀಡ್. ಓಕೆ, ಸಿಂಪಲ್ ಆಗಿದೆ. ಸಿನ್ಸ್ ಓಕೆ, ಇಟ್ ಈಸ್ ಅಂಡರ್ high pressure. Okay, so it is necessary to separate oxygenated and deoxygenated blood in mammals and birds. ಮೋರ್ ಎನರ್ಜಿ ಬೇಕು ಅಂದರೆ ಸಪ್ರೇಟ್ ಮಾಡಬೇಕು. ನೋಡಿದರೆ 3 ಚೆಂಬರ್ಡ್ ಹಾರ್ಟು ಅಥವಾ 2 ಚೆಂಬರ್ಡ್ ಹಾರ್ಟ್ ಇತ್ತು ಅಂದರೆ ಮಿಕ್ಸಿಂಗ್ ಆಫ್ ಬ್ಲಡ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್, ಎಸ್ಪೆಷಲಿ 3 ಚೆಂಬರ್ಡ್ ಹಾರ್ಟ್ಸಲ್ಲಿ ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ಟರ್ನಲ್ ಟೆಂಪ್ರೇಚರ್. ಬಾಡಿ ಟೆಂಪ್ರೇಚರು ಎಕ್ಸ್ಟರ್ನಲ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಿಮಗೆ ಹೈ ಎನರ್ಜಿ ಬೇಕು ಅಂದರೆ 4 ಚೆಂಬರ್ಡ್ ಹಾರ್ಟು, ವೇರ್ ಬೋತ್ ಆರ್ ನಾಟ್ ಗೆಟಿಂಗ್ ಮಿಕ್ಸ್ಡ್. ಅಂದರೆ ಆಕ್ಸಿನೇಟೆಡ್ ಡಿಆಕ್ಸಿನೇಟೆಡ್ ಬ್ಲಡ್ ಮಿಕ್ಸ್ ಆಗಬಾರ್ದು ಟು ಗೆಟ್ ಮೋರ್ ಎನರ್ಜಿ. ಸಿನ್ಸ್ ದೇ ನೀಡ್ ಮೋರ್ ಎನರ್ಜಿ ಟು ಮೇಂಟೈನ್ ದೇರ್ ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್. ನೆಕ್ಸ್ಟ್, ಮೆನ್ಷನ್ ಎನಿ 2 ಎಫೆಕ್ಟ್ಸ್ ಆಫ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಆನ್ ದ ಎನ್ವೈರ್ಮೆಂಟ್. ಜನರಲ್ ಬರಿಬೋದು, ಇದೇನು ಟೆಕ್ಸ್ಟ್ ಬುಕ್ ಓದಬೇಕು ಅಥವಾ ಏನು ಅಂತ ಇಲ್ಲ. ಸಿಂಪಲ್, ನೀವು ಏನು ನೋಡ್ತಿರ್ತೀರಾ ಅಥವಾ ಕೆಲವೊಂದ್ಸಲ ನೀವು ಏನು ಮಾಡ್ತೀವಿ ಅದನ್ನೇ ಬರೆದ್ರು ನಡೆಯುತ್ತೆ. ತಿಂದಾದ್ಮೇಲೆ ಕೆಲವೊಂದ್ಸಲ ಪ್ಲಾಸ್ಟಿಕ್ ಏನು ಮಾಡ್ತೀವಿ ಎಲ್ಲಂದ್ರೆ ಅಲ್ಲಿ ಬಿಸಾಕ್ತೀವಿ. ಸೊ ಏನು, ದಟ್ಸ್ ಎ ನಾನ್ ಬಯೋಡಿಗ್ರೇಡಬಲ್. ವಾಟ್ ಎವರ್ ದ ಹಾರ್ಮ್ ಇಟ್ ಈಸ್ ಕಾಸಿಂಗ್ ಟು ದ ನೇಚರ್, ಸೇಮ್ ಥಿಂಗ್. ದಿಸ್ ಸಬ್ಸ್ಟೆನ್ಸ್ ಡು ನಾಟ್ ಅಂಡರ್ಗೋ ನ್ಯಾಚುರಲ್ ರೀಸೈಕ್ಲಿಂಗ್ ಆಗಲ್ಲ. ಮೇ ಹಾರ್ಮ್ ದ ವೇರಿಯಸ್ ಮೆಂಬರ್ಸ್ ಬೈ ಆಡಿಂಗ್ ಇನ್ ಟು ಡಿಫ್ರೆಂಟ್ ಸ್ಟೇಜಸ್ ಆಫ್ ಎಕೋಸಿಸ್ಟಮ್, ಎಸ್ಪೆಷಲಿ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್. ಸೊ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಅಂದರೆ ಒಂದು ಆರ್ಗನಿಸಮ್ ಇನ್ನೊಂದು ಆರ್ಗನಿಸಮ್ ಹೋಗ್ತಾ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಏನಾಗ್ತಿದೆ, ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಕಾಸಸ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ obviously. Mention any 2 methods that reduce the problems caused while disposing the waste. Methods that reduce the problem. reduce ಮಾಡೋದು. ಸೊ ಏನು, ಸೆಗ್ರಿಗೇಷನ್ ಆಫ್ ಡ್ರೈ ವೇಸ್ಟ್ ಆ್ಯಂಡ್ ವೆಟ್ ವೇಸ್ಟು ದಯವಿಟ್ಟು ಮಾಡಿರಿ. ಪ್ಲಾಸ್ಟಿಕ್ ಒಂದು ಮತ್ತು ಅದು ಆರ್ಗ್ಯಾನಿಕ್ ಒಂದು. ಸೊ ದಟ್ ಪ್ಲಾಸ್ಟಿಕ್ ಒಂದು ಕಡೆ ಇತ್ತು ಅಂದರೆ, ಈಗಂತೂ ಬೆಂಗಳೂರಲ್ಲಿ ಒಂದು 2-3 ಡೇಸಿಂದ ಅಂತೂ ಯಾರ್ಯಾರು ಬೆಂಗಳೂರಲ್ಲಿ ಇದ್ರಿ ಅಂದರೆ ನೋಡಿದ್ದೀರಾ, ಕಸ ಎಲ್ಲ ಎಲ್ಲಿದೆಯೋ ಅಲ್ಲೇ ಇದೆ. ಬಿಕಾಸ್ ಏನೊಂದು ಜಾಗ ಇದೆ, ಸೊ ಅಲ್ಲಿ ಜನ ಬಿಡ್ತಿಲ್ಲ. ಆಬ್ವಿಯಸ್ಲಿ ಯಾಕೆ ಬಿಡಬೇಕು? ಸೊ ಅವ್ರ ಜಾಗದಲ್ಲಿ ಅಥವಾ ಅವ್ರ ಸುತ್ತಮುತ್ತಲೂ ಇಫ್ ಇಟ್ ಈಸ್ ಗೆಟಿಂಗ್ ಪೊಲ್ಯೂಟೆಡ್, ದೇ ಆರ್ ಇನ್ ಟು ಲಾಸ್, ರೈಟ್? ಸೊ ಅವರು ಹೆಲ್ತ್ ಹಾಳಾಗ್ತಿದೆ, ಎಲ್ಲ ಹಾಳಾಗ್ತಿದೆ. ಸೊ ಅದೇ ನಾವು ಸೆಗ್ರಿಗೇಟ್ ಮಾಡಿಕೊಟ್ವಿ ಅಂದರೆ, ಇಫ್ ನಾಟ್ ದ ಕರೆಂಟ್ ಜನ್ರೇಷನ್, ಅಟ್ಲೀಸ್ಟ್ ಮುಂದೆ ಬರಬೇಕಾದ್ರೆ ಹೂಎವರ್ ನೀವೇ. ಸೊ ಇಫ್ like 20-30 years down the line, if you want to have a good life, good environment, good air to breathe, obviously ಈಗಿಂದನೇ ಏನಾದರೂ ಮಾಡಬೇಕಿಲ್ಲ ಅಂದರೆ ನಮಗೆ ಅಷ್ಟೇನಲ್ಲ, ಬಟ್ ನಿಮಗೆ ರೀಸೈಕ್ಲಿಂಗ್ ಡ್ರೈ ವೇಸ್ಟ್ ವಿ ಕ್ಯಾನ್ ರೀಸೈಕಲ್. ಲಿಮಿಟಿಂಗ್ ದ ಯೂಸ್ ಆಫ್ ಡಿಸ್ಪೋಸಬಲ್ ಮೆಟೀರಿಯಲ್ಸು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡೋದು. ತುಂಬ ಸುಮ್ಮನೆ ತೊಗೊಂಡೆ ಬಿಸಾಕದೆ ನೋ ಯೂಸ್. ಎಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್. ಓಕೆ, ನೆಕ್ಸ್ಟ್, ಕ್ಯಾನ್ ದ ವಿಂಗ್ಸ್ ಆಫ್ ಬಟರ್ಫ್ಲೈ ಆ್ಯಂಡ್ ವಿಂಗ್ಸ್ ಆಫ್ ಬ್ಯಾಟ್ ಬಿ ಕನ್ಸಿಡರ್ಡ್? ಓಕೆ, ಇದು ನಿಮಗಿಲ್ಲ, ಯಾಕೆ ಬಂತು ಗೊತ್ತಿಲ್ಲ. ಆ್ಯಕ್ಚುಲಿ ಸಿಲೆಬಸ್ ಡಮ್. ವಿಚ್ ಫಿಗರ್ ಇಂಡಿಕೇಟ್ ದ ಮ್ಯಾಸಿವ್ ಅಮೌಂಟ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್? ವೈ. ಎಕ್ಸ್ ಅಬ್ಸರ್ವ್ ದ ಎಕ್ಸ್ ಇದೆ, ವೈ ಇದೆ. ಎಕ್ಸ್ ಇಸ್ ಗಾರ್ಡ್ ಸೆಲ್.
ಸೊ ಎಕ್ಸ್ ಏನಿದೆ ಇಟ್ ಈಸ್ ಗಾರ್ಡ್ ಸೆಲ್. ಸೊ ವೈ ಏನಿದೆ ಇಟ್ ಈಸ್ ಸ್ಟೊಮ್ಯಾಟಲ್ ಪೋರ್. ಮ್ಯಾಸಿವ್ ಅಮೌಂಟ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಯಾವುದು? ಅಂದರೆ ಫಿಗರ್ 1 ಫಿಗರ್ 2? ಇಟ್ ಈಸ್ ಫಿಗರ್ 1 ಬಿಕಾಸ್ ದ ಸ್ಟೊಮ್ಯಾಟಲ್ ಪೋರ್ ಈಸ್ ಓಪನ್. ಅಂದರೆ ಓಪನ್ ಆಗಿರೋದ್ರಿಂದ ಏನಾಗ್ತಿದೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಈಸಿ ಆಗುತ್ತೆ. ಅದೇ ಕ್ಲೋಸ್ ಆಯಿತು ಅಂದರೆ ನಿಮಗೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಿಲ್ಲ. ನೇಮ್ ದ ಪಾರ್ಟ್ಸ್ ಎಕ್ಸ್ ಯಾವುದು ಅಂತ ಬರೆದಿದ್ದೀನಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಪಾರ್ಟ್ ಎಕ್ಸ್? ಸೊ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಫುಡ್ ಚೈನ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಓಕೆ, ಇಲ್ಲಿದೆ. ಇಫ್ ದೇರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಆರ್ಗಾನಿಸಮ್ಸ್ ಇನ್ ದ ಸೆಕೆಂಡ್ ಟ್ರೋಪಿಕ್ ಲೆವೆಲ್, ಹೌ ಡಸ್ ದಿಸ್ ಅಫೆಕ್ಟ್ ದ ಫುಡ್ ಚೈನ್? ಸೊ ಸೆಕೆಂಡ್ ಟ್ರೋಪಿಕ್ ಲೆವೆಲಲ್ಲಿ ಸಡನ್ನಾಗಿ ಅಂದರೆ ಲೈಕ್ ಪಾಪ್ಯುಲೇಷನ್ ಜಾಸ್ತಿ ಆದರೆ ಏನಾಗುತ್ತೆ, ಅದ್ರ ಕೆಳಗಿರೋ ಪ್ರೈಮರಿ ಟ್ರೋಪಿಕ್ ಲೆವೆಲ್ಲು ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಇರೋದೆಲ್ಲ ಖಾಲಿ ಆಗುತ್ತೆ. ಸೊ ಪ್ರೈಮರಿಲಿ. ಸೊ ಸೆಕೆಂಡ್ರಿ ಓಕೆ ಫೈನ್, ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ಸೆಕೆಂಡ್ರಿ ಯಾವುದಕ್ಕೆ? ಇಟ್ ಈಸ್ ಫುಡ್ ಫಾರ್ ದ ಟರ್ಷರಿ. ಸೊ ಟರ್ಷರಿಗೆ ಇಟ್ ಈಸ್ ಅಡ್ವಾಂಟೇಜ್. ಈಗ ಹಂಗೆ ಆಗ್ತಿದೆ. ಸೊ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಈಗ ಓಕೆ ಹೆಂಗೋ ಮ್ಯಾನೇಜ್ ಆಗ್ತಿದೆ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಗೇನ್ 20 or 30 years ಡೌನ್ ದ ಲೈನ್ ಸೊ ಹೀಗೆ ಎಕ್ಸ್ಪ್ಲೋರ್ಡ್ ಆಗ್ತಾ ಹೋಯ್ತು ಅಂದರೆ ಜಾಗ ಇಲ್ಲ. ಸೊ ಬಿಲ್ಡಿಂಗ್ಗಳು ಬರ್ತದೆ, ಎಲ್ಲಿಂದ ಬರಬೇಕು? ಸೊ ಓಕೆ, ಅದೇನೇ ಇಲ್ಲಿ ಆನ್ಸರ್ ಇದೆ. ಹೌ ಫಾದರ್ ಇಸ್ ರೆಸ್ಪಾನ್ಸಿಬಲ್ ಡಿಟರ್ಮಿನೇಷನ್ ಆಫ್ ಸೆಕ್ಸ್ ಆಫ್ ಎ ಚೈಲ್ಡ್ ಇನ್ ಹ್ಯೂಮನ್? ಐ ಹ್ಯಾವ್ ಎಕ್ಸ್ಪ್ಲೇನ್ ದಿಸ್, ಬಟ್ ಕ್ವಿಕ್ಕಾಗಿ ನೋಡೋಣ. ಸೊ ಫಾದರಲ್ಲಿ ಏನಿರುತ್ತೆ, XY ಕ್ರೋಮೋಸೋಮ್ಸ್ ಎರಡೂ ಇರುತ್ತೆ. ಫಾದರಲ್ಲಿ XY ಎರಡೂ ಇರುತ್ತೆ. ಸೊ ಮದರಲ್ಲಿ XX ಅಷ್ಟೇ ಇರುತ್ತೆ, ಅಂದರೆ ಎರಡು ಎಕ್ಸೇ ಇರುತ್ತೆ. ಮದರಿಂದ ಎಕ್ಸೇ ಬರುತ್ತೆ, ಬೇರೆ ಏನೂ ಬರಲ್ಲ. ಸೊ ಫಾದರಿಂದ X ಬಂತು ಅಂದರೆ ಎಲ್ಲಾಯಿತು. ಹಾಂ, ಸೊ ಫಾದರಿಂದ X ಬಂತು ಅಂದರೆ ಇಟ್ ಈಸ್ ಫೀಮೇಲ್. ಅದೇ ಫಾದರಿಂದ Y ಬಂತು ಅಂದರೆ ದ ಚೈಲ್ಡ್ ವಿಲ್ ಬಿ ಮೇಲ್. ನೆಕ್ಸ್ಟ್, ಇನ್ ಆನ್ ಅಕ್ವಾಟಿಕ್ ಎಕೋಸಿಸ್ಟಮ್. ಹಾಂ, ಇದು ಮತ್ತು ನೆಕ್ಸ್ಟ್ ಕ್ವಶನ್ ಇದೆಲ್ಲ. ಸೊ 10% ಎನರ್ಜಿ ಲೆವೆಲು ಅಥವಾ ಅದ್ರ ರಿವರ್ಸ್ ಬರೋದು ಹಿಂಗೆ. ಮ್ಯಾಥ್ಸ್ ಗೊತ್ತಿದ್ರೆ ಈಸಿನೇ, ಬಟ್ ಸ್ಟಿಲ್ ಯಾವ ಲೆವೆಲಲ್ಲಿ ಕೇಳಿದ್ದಾರೆ. ಸೊ ಮಲ್ಟಿಪ್ಲೈ ಮಾಡಬೇಕಾದ್ರೆ ಬಯಾಲಜಿ ಬಿಡೋಕ್ಕಾಗಲ್ಲ, ಫಿಸಿಕ್ಸ್ ಇದ್ದೇ ಇರುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿರ್ತೀರ, ಬಟ್ ಸ್ಟಿಲ್ ಅಕ್ವಾಟಿಕ್ ಎಕೋಸಿಸ್ಟಮ್ ಓಕೆ ಆರ್ ಫೌಂಡ್. ಸೊ ಡಯಾಟಮ್ಸು, ಲಾರ್ವಾ, ಫಿಶಸ್ಸು, ಬರ್ಡ್ಸ್ ಎಲ್ಲ ಇದೆ. ಫುಡ್ ಚೈನ್ ಕನ್ಸ್ಟ್ರಕ್ಟ್ ಮಾಡಿದ್ದೇನೆ. ದಿಸ್ ಆರ್ಗಾನಿಸಮ್ಸ್ ಇಫ್ 10 calories ಆಫ್ ಎನರ್ಜಿ ಈಸ್ ಅವೈಲೇಬಲ್ ಟು ದ ಟರ್ಷರಿ ಕನ್ಸ್ಯೂಮರ್. ಸೊ ಟರ್ಷರಿ ಕನ್ಸ್ಯೂಮರ್ಸಲ್ಲಿ 10 ಕ್ಯಾಲೋರಿ ಇದೆ. ವಾಟ್ ಅಮೌಂಟ್ ಆಫ್ ಎನರ್ಜಿ ವಾಸ್ ಪ್ರೊಡ್ಯೂಸ್ಡ್ ಇನ್ ದ ಫಸ್ಟ್ ಟ್ರೋಪಿಕ್ ಲೆವೆಲ್? ಸೊ ಫಸ್ಟ್ ಟ್ರೋಪಿಕ್ ಲೆವೆಲಲ್ಲಿ ಎಷ್ಟು? ಸೊ 10%. ಸೊ ಇದು ಹತ್ತಿರೋದೇನಾಗುತ್ತೆ, ಸೆಕೆಂಡರಿ ಕನ್ಸ್ಯೂಮರಲ್ಲಿ 10%, ಟರ್ಷರಿಗೆ ಬರುತ್ತೆ. ಸೊ ಇಲ್ಲೇನಿದೆ, ಯು ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ವಿತ್ 10. ಸೊ 10 10s. ಸೊ ಇದೇನಿದೆ, ಮಲ್ಟಿಪ್ಲೈ ವಿತ್ 10. ಸೊ 10 10s 100, ಮಲ್ಟಿಪ್ಲೈ ವಿತ್ 10, 100 10s 1000, ಮಲ್ಟಿಪ್ಲೈ ವಿತ್ 10, 100 1000 into 10, 10,000. So how much energy is there in the primary? It is 10,000 calories. Okay. Next, similarly, observe the given food chain. Okay, T1, T2, T3 ಇದೆ. What is the amount of energy the green plants have if the energy available to the tiger is? ಸೊ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಟೈಗರ್ಗೆ ಎಷ್ಟಿದೆ? 700 ಇದೆ. ಸೊ ಗ್ರೀನ್ ಪ್ಲ್ಯಾಂಟ್ ಎಷ್ಟು? ಸೇಮ್ ಏನು ಮಾಡಿದ್ರೆ ಹಿಂದೆ. ಸೊ ಇಂಟು 10, 700 ಇಂಟು 10, 7000 ಇಂಟು 10, 70,000. ಸೊ ಗ್ರೀನ್ ಪ್ಲ್ಯಾಂಟ್ಸಿಗೆ ಎಷ್ಟಿದೆ? 70,000 ಕಿಲೋಜೋಲ್ಸ್. ಇಲ್ಲಿ ಕಿಲೋಜೋಲ್ಸ್ ಇದೆ, ಕಿಲೋಜೋಲ್ಸ್ ಯೂನಿಟ್. ಬಯಾಲಜಿ ಅಂದಿದ ತಕ್ಷಣ ಯೂನಿಟ್ ಏನು ಬೇಕಾದ್ರೂ ಬರೆಯೋಕ್ಕಾಗಲ್ಲ, ಯೂನಿಟ್ ಎಲ್ಲದರಲ್ಲೂ ಇಂಪಾರ್ಟೆಂಟ್. ದ ಆರ್ಗಾನಿಸಮ್ ಆಫ್ ವಿಚ್ ಟ್ರೋಪಿಕ್ ಲೆವೆಲ್ ಹ್ಯಾಸ್ ದ ಮ್ಯಾಕ್ಸಿಮಮ್ ಅಕ್ಯುಮುಲೇಷನ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್? ಎನರ್ಜಿ ಇಲ್ಲಿ ಜಾಸ್ತಿ, ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲಿ ಕಮ್ಮಿ. ಇಲ್ಲಿ ಎನರ್ಜಿ ಕಮ್ಮಿ, ಆದರೆ ಹಾರ್ಮ್ಫುಲ್ ಕೆಮಿಕಲ್ಸ್ ಜಾಸ್ತಿ. ಸೊ T3 ಟೈಗರ್, ಯಾಕಂದರೆ ನಾನ್ ಡಿಗ್ರೇಡಬಲ್. ನೆಕ್ಸ್ಟ್, ರಿಫ್ಲೆಕ್ಸ್ ಆರ್ಕ್ಸ್. ಇದು ಆ್ಯಕ್ಚುಲಿ 1 ಮಾರ್ಕ್ಸ್ ಕ್ವಶನು, ಬಟ್ ಸ್ಟಿಲ್ ಕೊಟ್ಟಿದ್ದೀನಿ ಯಾಕಂದರೆ ನೋಡ್ಕೊಳ್ಳಿ. ಇದ್ರ ಮೇಲೆ ಏನಾದರೂ 2 ಮಾರ್ಕ್ಸ್ ಕೇಳಿದ್ರು ಕೇಳ್ಬೋದು.
Reflex arcs are more efficient for quick response. Animals justify. ಯಾಕಂದರೆ ಥಿಂಕಿಂಗ್ ಪ್ರೋಸೆಸ್ ಆಫ್ ದ ಬ್ರೈನ್ ಇಸ್ ನಾಟ್ ಫಾಸ್ಟ್ ಎನಫ್. ಯೋಚನೆ ಮಾಡಬೇಕಾದ್ರೆ ಏನು ಆನ್ಸರು ಕ್ವಿಕ್ಕಾಗಿ ಬರೋಲ್ಲ ಅಲ್ಲ, ಅದಕ್ಕೆ ಸೊ ರಿಫ್ಲೆಕ್ಸ್ ಆರ್ಕು ಇಲ್ಲಿಗೆ ಹೋಗಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಸೊ ಯಾವುದೋ ಬೆಂಕಿ ಮೇಲೆ, ಹಿಂದೆನೂ ಹೇಳಿದ್ದೀನಿ, ಬೆಂಕಿ ಮೇಲೆ ನೀವು ಕಾಲು ಇಡೋಕ್ಕೆ ಹೋಗ್ತೀರ, ನಿಮ್ಗೆ ಇನ್ನೂ ಬ್ರೈನು ಗೊತ್ತಾಗಿಲ್ಲ ಅಥವಾ ಬೆಂಕಿ ನಿಮಗೆ ಕಾಲಕ್ಕೆ ಫೀಲ್ ಆಗಿ ಆ ಸಿಗ್ನಲ್ ಬ್ರೈನ್ಗೆ ಹೋಗಿ ವಾಪಸ್ ಬರ್ಬೇಕಂದ್ರೆ ಕಾಲು ಫುಲ್ಲು ಸುಟ್ಟೋಗುತ್ತೆ. ಸುಟ್ಟಂದರೆ ಲೈಕ್ ಫುಲ್ ಕೆಳಗೆಲ್ಲ ಬೆಂಕಿ. ಅದಕ್ಕೆ ಬ್ರೈನ್ಗಿಂತ ಇಟ್ ಈಸ್ ಗೋಯಿಂಗ್ ಟು ದ ಸ್ಪೈನಲ್ ಕಾರ್ಡ್, ರಿಫ್ಲೆಕ್ಸ್ ಆರ್ಕು ಕ್ವಿಕ್ ರೆಸ್ಪಾನ್ಸ್ ಸಿಗುತ್ತೆ. ಸೊ ದ ಮೂಮೆಂಟು ರೆಸ್ಪಾನ್ಸ್ ಏನಾಗುತ್ತೆ ಕ್ವಿಕ್ ಇರುತ್ತೆ. ದ ಬಾಡಿ ಸೈಜ್ ಆಫ್ ಪರ್ಸನ್ ಇಸ್ ಚೇಂಜ್ಡ್. ಎಕ್ಸಸೈಸ್ ಮಾಡಿ 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 ಚೇಂಜ್ ಆಗುತ್ತೆ. ಸೊ ಈಗ ನಂದು ಲೈಕ್ 1.5 years ಬ್ಯಾಕ್ ನಾ ನೆದರ್ಲ್ಯಾಂಡ್ಸ್ಗೆ ಹೋಗೋಕ್ಕಿಂತ ಮುಂಚೆ ಐ ವಾಸ್ ಲೈಕ್ ಮೋರ್ ದೆನ್ 85 ಜಾಸ್ತಿ ಇದ್ದೆ. ನಾವು 70. ಯಾಕಂದರೆ is this change can be seen next generation? No ways. This is not one generation ಇಂದ ಇನ್ನೊಂದು ಜನರೇಷನ್ ಹೋಗೋ ಚೇಂಜಸ್ ಅಲ್ಲ. ಇಟ್ ಈಸ್ ನಾಟ್ ಹ್ಯಾಪ್ನಿಂಗ್ ಇನ್ ದ ಸೆಕ್ಸ್ ಕ್ರೋಮೋಸೋಮ್, ಇಟ್ ಈಸ್ happening in the non-sex chromosomes. Mention your answer. Cannot seen in the next generation. Reason this is happening in the non-reproductive tissue. It is not happening in the sex chromosomes and cannot be passed to the DNA. So DNA alli changes ಆದರೆ ಅಷ್ಟೇ it passes to the next generation. Okay. Next, ozone. How is ozone layer formed? Ozone layer ಹೆಂಗೆ ಫಾರ್ಮ್ ಆಗುತ್ತೆ? O3 molecules, oxygen formed by the 3 atoms of oxygen. Okay, in case ಅದರದ್ದು ಫಾರ್ಮುಲಾ ಬರೀರಿ ಅಂದರೂ ಬರೆಯೋಕ್ಕೆ ಗೊತ್ತಿರಬೇಕು. ಓಝೋನ್ ಪರ್ಫಾರ್ಮ್ಸ್, ಓಕೆ, ಪ್ರೊಟೆಕ್ಷನ್ ಆಫ್ ಓಝೋನ್ ಲೇಯರ್ ಇಸ್ ನೆಸೆಸರಿ. ಯಾಕೆ ಓಝೋನ್ ಲೇಯರ್ ಪ್ರೊಟೆಕ್ಟ್ ಮಾಡಿಲ್ಲ ಅಂದರೆ ಹಾರ್ಮ್ UV ರೇಸ್ ಕಮಿಂಗ್ ಫ್ರಮ್ ದ ಸನ್, ಸೊ ದಟ್ ಕ್ಯಾನ್ ಡ್ಯಾಮೇಜ್ ದ ಬಾಡಿ. ಹೀಗೆ ನೋಡಿದಾರ. ಈಗ ಆ್ಯಕ್ಚುಲಿ ದಿಸ್ ಮಾರ್ಚ್ ಅಲ್ಲ, ಫೆಬ್ರವರಿ ಎಂಡಿಂಗಲ್ಲಿ ಎಷ್ಟು ಬಿಸಿಲಿತ್ತು ಅಂದರೆ ಹೊರಗೆ ಹೋಗೋದಕ್ಕೆ ಕಷ್ಟ ಆಗ್ತಿತ್ತು. ಇನ್ನೂ ಜಾಸ್ತಿ ಆಯಿತು ಬಿಸಿಲು, ಇನ್ನೂ ಹಾರ್ಮ್ಫುಲ್ ರೇಡಿಯೇಷನ್ಸ್ ಆಯಿತು ಅಂದರೆ ಏನು, ಈಗಾಗಲೇ ಓಝೋನ್ಗೆ ಡ್ಯಾಮೇಜ್ ಆಗ್ತಿದೆ ಅಂತಿದ್ದಾರೆ, ಇನ್ನೂ ಡ್ಯಾಮೇಜ್ ಆದರೆ ಇನ್ನೂ ಕಷ್ಟ. ಓಝೋನ್ ಪರ್ಫಾರ್ಮ್ಸ್ ಆನ್ ಎಸೆನ್ಷಿಯಲ್ ಫಂಕ್ಷನ್. ಓಕೆ, ಇಟ್ ಶೀಲ್ಡ್ಸ್ ದ ಸರ್ಫೇಸ್ ಆಫ್ ದ ಅರ್ತ್ ಫ್ರಮ್ ಅಲ್ಟ್ರಾವೈಲೆಟ್ UV ರೇಸ್ ಫ್ರಮ್ ದ ಸನ್. ದಿಸ್ ರೇಡಿಯೇಷನ್ ಈಸ್ ಹೈಲಿ ಡ್ಯಾಮೇಜಿಂಗ್ ಟು ದ ಆರ್ಗನಿಸಮ್ಸ್. ಇಟ್ ಈಸ್ ವೆರಿ ಡೇಂಜರಸ್, ಕಾಸಸ್ ಸ್ಕಿನ್ ಕ್ಯಾನ್ಸರು. ಬೇಡ, ಪ್ರೊಟೆಕ್ಟ್ ಮಾಡಿರಿ, ಲಿಮಿಟಾಗಿ ಯೂಸ್ ಮಾಡಿರಿ, ಅಷ್ಟೇ ನಾನು ಕೇಳ್ತಾರಲ್ಲ. Give an example for food chain of an aquatic ecosystem. If there is an increase in the number of organisms in the 3rd trophic level, how does this affect the food chain? Again, ಹಿಂದೆ ನಾನು ಒಂದು ಕ್ವಶನ್ ಮಾಡಿದ್ದೆ ಸಿಮಿಲರ್, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ತೀರಾ ಅಂದ್ರೆ ನೋಡಿರಿ, ಹಿಂದೆನೇ ಹೇಳಿದ್ದೇನೆ. ರೌಂಡ್ ಸೀಡ್ಸ್ ಪ್ರೊಡ್ಯೂಸಿಂಗ್ ಆರ್ ಓಕೆ, ಎರಡು ಡಾಮಿನೆಂಟ್. ಓಕೆ, ಆರ್ ಇಸ್ ಡಾಮಿನೆಂಟ್ ವಿತ್ ವಿಂಕಲ್ ಸೀಡ್ಸು, ಎರಡು ಸ್ಮಾಲ್ ಆರ್ ಇದೆ. ಮೆನ್ಷನ್ ದ ರಿಸಲ್ಟ್ಸ್ ಒಪ್ಟೈನ್ ಇನ್ ದ F2 ಜನರೇಷನ್. ಸೊ F2 ಜನರೇಷನ್ ಕೇಳ್ತಿರೋದು ವಿತ್ ದ ಹೆಲ್ಪ್ ಆಫ್ ಎ ಚೆಕರ್ಡ್ ಬೋರ್ಡ್. ಸೊ ಚೆಕರ್ಡ್ ಬೋರ್ಡ್ ಹಾಕಿದ್ದೀನಿ, ದಿಸ್ ಇಸ್ ಫಾರ್ F2 ಜನರೇಷನ್. F1 ಜನರೇಷನ್ ಏನು ಬರುತ್ತೆ, ಒಂದು ಕ್ಯಾಪಿಟಲ್ ಆರ್, ಇನ್ನೊಂದು ಸ್ಮಾಲ್ ಆರ್, 4 ಸೇಮ್ ಇರುತ್ತೆ. ಅದೇ F2 ಜನರೇಷನ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ರಾಸ್ ವಿತ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಯಾಕಂದರೆ F1 ಜನರೇಷನ್ ಈಸ್ ಆಲ್ ಕ್ಯಾಪಿಟಲ್ ಆರ್ ಆ್ಯಂಡ್ ಸ್ಮಾಲ್ ಆರ್. ಓಕೆ, F1 ಜನರೇಷನ್. ಓಕೆ, F1 ಜನರೇಷನ್ ಬರೆದಿದ್ದೀನಿ. F2 ಜನರೇಷನ್ ಇಲ್ಲಿ ಚೆಕರ್ಡ್ ಬೋರ್ಡ್ ಇದೆ. ಸೊ ಜಿನೋಟೈಪಿಕ್ ರೇಷಿಯೋ ಇದೆ, ಫಿನೋಟೈಪಿಕ್ ರೇಷಿಯೋ ಇದೆ. ಸ್ಕ್ರೀನ್ಶಾಟ್ ತೊಗೊಳ್ರಿ. ಅಗೇನ್ ಫಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ ಕ್ಲೀನಾಗಿ ಬರೀರಿ. ಬರೆದು ಪ್ಲೀಸ್ ಮೆನ್ಷನ್ ದಿಸ್ ಆಲ್ಸೋ. ಅಂದರೆ ವಾಟ್ ಈಸ್ 1 ಕ್ಯಾಪಿಟಲ್ ಆರ್, ವಾಟ್ ಈಸ್ 2 ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ರೇಷಿಯೋ, ಸುಮ್ಮನೆ ರೇಷಿಯೋ ಬರೆದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಲೈಕ್ ಹೆಲ್ಪ್ ಯು. ದಿಸ್ ಪಾರ್ಟ್ ಇದನ್ನು ಬರೀರಿ. ರೈಟ್ ದ ಫಂಕ್ಷನ್ಸ್ ಆಫ್ ಮೆಡ್ಯುಲಾ ಆ್ಯಂಡ್ ಸೆರಿಬೆಲಮ್. ಸೊ ಮೆಡ್ಯುಲಾ ಅದು ಸೆರಿಬೆಲಮ್ದು ಫಂಕ್ಷನ್ ಏನು. ಸೊ ಮೆಡ್ಯುಲಾ ರೆಸ್ಪಾನ್ಸಿಬಲ್ ಇನ್ವಾಲಂಟ್ರಿ ಆ್ಯಕ್ಷನ್ಸ್, ನಿಮಗೆ ಗೊತ್ತಿಲ್ಲದೆ ಆಗೋದು. ಬ್ಲಡ್ ಪ್ರೆಷರು, ಸಲೈವೇಷನ್ನು, ವಾಮಿಟಿಂಗು. ಸೊ ಬ್ಲಡ್ ಪ್ರೆಷರು ನಿಮಗೆ ಇಟ್ ಈಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್. ಸೆರಿಬೆಲಮ್ ರೆಸ್ಪಾನ್ಸಿಬಲ್ ಪ್ರಿಸಿಷನ್ ಆಫ್ ವಾಲಂಟರಿ. ಮೆಡ್ಯುಲಾ ಇನ್ವಾಲಂಟರಿ, ಸೆರಿಬೆಲಮ್ ವಾಲಂಟರಿ. Maintaining the posture and balance of the body. What are biodegradable, non-biodegradable? ಅಲ್ಲಲ್ಲ, biodegradable ಅಂದರೆ ಯಾವುದು,
ಲೈಕ್ ಡಿಕಾಂಪೋಸ್ ಆಗುತ್ತೆ. ನಾನ್ ಬಯೋಡಿಗ್ರೇಡಬಲ್ ಅಂದರೆ ಡಿಕಾಂಪೋಸ್ ಆಗದೆ ಇರೋದು. ಎಕ್ಸಾಂಪಲ್ ಅಂತೂ ನಾನು ಹೇಳಬೇಕಾಗಿಲ್ಲ, ನಿಮಗೆ ಸಾಕಷ್ಟು ಗೊತ್ತು. ಓಕೆ, ನೆಕ್ಸ್ಟ್, nephrons are called the fundamental functional units of excretory system because most of the what do you say, ಏನಂತೀರ, like filtration. So filtration is happening in the nephron ಅಲ್ಲಿ. So that is the reason fundamental unit. ಯಾಕಂದ್ರೆ because they filter blood, reabsorbs useful substances, ಯಾವ್ದು ಬೇಕೋ ಅದನ್ನು ಮತ್ತೆ ರೀಅಬ್ಸರ್ವ್ ಮಾಡ್ಕೊಳತ್ತೆ ನೆಫ್ರಾನ್ ಬೌಮನ್ಸ್ ಕ್ಯಾಪ್ಸ್ಯೂಲಲ್ಲಿ. ರೆಗ್ಯುಲೇಟ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್. ಸೊ ಎಷ್ಟು ವಾಟರ್ ಬೇಕೋ ಅಷ್ಟನ್ನು ಅಬ್ಸರ್ವ್ ಮಾಡ್ಕೊಳತ್ತೆ, ಇನ್ನು ಮಿಕ್ಕಿದ್ದನ್ನು ಬಿಡತ್ತೆ. ಸೊ ಹೌ ಮಚ್ ಎವರ್ ಈಸ್ ರಿಕ್ವೈರ್ಡ್. ಆ್ಯಂಡ್ ಎಕ್ಸ್ಕ್ರೀಟ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಯೂರಿನ್. ಸೊ ರೀಅಬ್ಸರ್ಪ್ಷನ್ ಆಗುತ್ತೆ, ನೆಕ್ಸ್ಟು ಬ್ಲಡ್ನ ಫಿಲ್ಟರ್ ಮಾಡುತ್ತೆ, ನೆಕ್ಸ್ಟ್ ವಾಟರ್ನ ರೆಗ್ಯುಲೇಟ್ ಮಾಡುತ್ತೆ, ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ನ ಅಬ್ಸರ್ವ್ ಮಾಡಿಕೊಂಡು. ಸೊ this is called as fundamental functional unit of excretory system. Okay, ಅದೇ ರೀತಿ ಸ್ಮಾಲ್ ಇಂಟೆಸ್ಟೈನ್ is called complete digestion of food. ಇನ್ನೊಂದು ಪ್ರೀವಿಯಸ್ ವೀಡಿಯೋಸಲ್ಲೂ ಹೇಳಿದೆ, ಪ್ರೀವಿಯಸ್ 2 ಮಾರ್ಕ್ಸ್ಗಳಲ್ಲೂ ಹೇಳಿದ್ದೇನೆ. ಸ್ಮಾಲ್ ಇಂಟೆಸ್ಟೈನಲ್ಲಿ ಯಾಕಂದರೆ ಇಂಟೆಸ್ಟೈನಲ್ಲಿ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ, 3 ಇದೆ, ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು, ಅದೆಲ್ಲ ಕಂಪ್ಲೀಟ್ ಡೈಜೆಷನ್ ಆಗುತ್ತೆ. ಇಟ್ ಈಸ್ ಗೆಟಿಂಗ್ ರೀಅಬ್ಸರ್ವ್ಡ್ ಅಲ್ಲ, ಇಟ್ ಈಸ್ ಗೆಟಿಂಗ್ ಅಬ್ಸರ್ವ್ಡ್ ಥ್ರೂ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ವಿಲ್ಲೈ. ಅದನ್ನೇ ಇಲ್ಲಿದೆ ನೋಡ್ರಿ, ಯಾವ್ದು ಏನೇನಾಗಿ ಬ್ರೇಕ್ ಡೌನ್ ಆಗುತ್ತೆ ಅಂತಲೂ ಬರೀಬೇಕು. ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಟು ವಾಟ್. ನೆಕ್ಸ್ಟ್, ಹೌ ಡು ಎನರ್ಜಿ ಆ್ಯಂಡ್ ಹಾರ್ಮ್ಫುಲ್ ಮೆಟೀರಿಯಲ್ಸ್ ಟ್ರಾವೆಲ್ ಇನ್ ದ ಟ್ರೋಪಿಕ್ ಲೆವೆಲ್ಸ್ ಆಫ್ ಎ ಫುಡ್ ಚೈನ್. ಎನರ್ಜಿ ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ಎನರ್ಜಿ ಏನಾಗುತ್ತೆ, ಕಮ್ಮಿ ಆಗುತ್ತೆ, ಅದೇ ಹಾರ್ಮ್ಫುಲ್ಲು ಜಾಸ್ತಿ ಆಗುತ್ತೆ. ಸೊ ಟ್ರೋಪಿಕ್ ಲೆವೆಲಲ್ಲಿ ಮೇಲಿಂದ ಕೆಳಗೆ ಹೋಯಿತು ಅಂದರೆ ರಿವರ್ಸು. ಎನರ್ಜಿ ಫ್ಲೋಸ್ ಯೂನಿಡೈರೆಕ್ಷನಲಿ ಫ್ರಮ್ ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್ಸ್. ಅದೇ ಹಾರ್ಮ್ಫುಲ್ಲು ರಿವರ್ಸ್ ಅಂದರೆ ಕನ್ಸ್ಯೂಮರ್ಸಿಂದ ಪ್ರೊಡ್ಯೂಸರ್ಸ್ಗೆ ಬರ್ತಿಲ್ಲ, ಬಟ್ ಡಿಕ್ರೀಸಿಂಗ್ ಅಟ್ ದ ಟಾಪ್. ಓಕೆ, ಹಾರ್ಮ್ಫುಲ್ ಮೆಟೀರಿಯಲ್ಸ್ ಕ್ಯಾನ್ ಅಕ್ಯುಮುಲೇಟ್ ಆ್ಯಂಡ್ ಮ್ಯಾಗ್ನಿಫೈ ಆ್ಯಸ್ ಎ ಮೂವ್ ಅಪ್. ಸೊ ಅಗೇನ್ ಮ್ಯಾಗ್ನಿಫೈ, ಕೆಳಗಿಂದ ಮೇಲಕ್ಕೆ ಹೋಗಬೇಕಾದ್ರೆ ಹಾರ್ಮ್ಫುಲ್ ಮೆಟೀರಿಯಲ್ಸ್ ಈಸ್ ಗೆಟಿಂಗ್ ಅಕ್ಯುಮುಲೇಟೆಡ್, ಎನರ್ಜಿ ಈಸ್ ಗೆಟಿಂಗ್ ಡಿಕ್ರೀಸ್ಡ್. ರಿವರ್ಸ್. ಓಕೆ, ದಿಟ್ಸ್ ಇಟ್, ಡನ್. ಸೊ 2 ಮಾರ್ಕ್ಸ್ ಮುಗೀತು. 3 ಮಾರ್ಕ್ಸ್ ಏನಿದೆ, ಐ ಟ್ರೈ ಟು ಫಿಲ್ಟರ್ ಔಟ್ ಇದು ಬಿಟ್ಟು, ಲೈಕ್ ವಾಟ್ ಎವರ್ ದ ಟಾಪಿಕ್ಸ್ ಹ್ಯಾವ್ ಎಕ್ಸ್ಪ್ಲೇನ್. ಅಪಾರ್ಟ್ ಫ್ರಮ್ ದಿಸ್, ಇಫ್ ದೇರ್ ಇಸ್ ಎನಿ 3 ಮಾರ್ಕ್ಸ್ ಇದ್ದೇ ಇದೆ. ಇಫ್ ದೇರ್ ಇಸ್ ಎನಿ ಅಲ್ಲ, ದೇರ್ ಆರ್ 3 ಮಾರ್ಕ್ ಕ್ವಶನ್ಸ್. ಸೊ ಐ ವಿಲ್ ಓನ್ಲಿ ಫೋಕಸ್ ಆನ್ ದೋಸ್. ಐ ಡೋಂಟ್ ಥಿಂಕ್ ಈಗ, ಬಿಕಾಸ್ ನೆಕ್ಸ್ಟ್ ವೀಕಿಂದ ಯು ವಿಲ್ ಬಿ ಫೋಕಸಿಂಗ್ ಆನ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಥವಾ ಕನ್ನಡ. ಡೆಫಿನೆಟ್ಲಿ ಬಿಫೋರ್ ಎಕ್ಸಾಮ್ಸ್ ಅಥವಾ ಟ್ರೈ ಮಾಡ್ತೀನಿ ನಾಳೆ ಸಂಡೇ ಟು ಹ್ಯಾವ್ ದಟ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಓಕೆ, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.